ನಿರಂತರ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಫೆಂಗಾಲ್ ಈ ಒಂದು ರಣಾರ್ಭಟ ಜೋರಾಗ್ತಾನೆ ಹೋಗ್ತಾ ಇದೆ. ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು ಈ ಒಂದು ಮಳೆ ಆರ್ಭಟ ಜೊತೆಗೆ ಅರಬ್ಬಿ ಸಮುದ್ರ ತಟಕ್ಕೆ ಅಪ್ಪಳಿಸಿದ ಫೆಂಗಾಲ್ ಕರುನಾಡಿನ ಮೂಲೆ ಮೂಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಮೈಸೂರಿನಲ್ಲಿ ಕಾರಿನ ಮೇಲೆ ಮರ ಕೂಡ ಉರುಳಿ ಬಿದ್ದಿದೆ ನೋಡಿ. ಕಾರೆಲ್ಲ ಸೈಡ್ ನಿಲ್ಲಿಸೋದು ಡೇಂಜರ್. ಚಾಮುಂಡಿ ಬೆಟ್ಟದಲ್ಲಿ ರಸ್ತೆಗೆ ಉರುಳಿದ ಬಂಡೆಕಲ್ಲು ಎರಡ ಅವಾಂತರ. ಮಂಗಳೂರಿನ ಅದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಈಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ. ಅರಬ್ಬಿ ಸಮುದ್ರ ತಟಕ್ಕೆ ಈಗ ಈ ಫೆಂಗಾಲ್ ಎನ್ನುವಂಥ ಸೈಕ್ಲೋನ್ ರಣಭೂತ ಆವರಿಸಿರುವಂಥದ್ದು. ಜೊತೆಗೆ ಈಗಾಗಲೇ ಮೈಸೂರಿನಲ್ಲಿ ನೋಡಿದ್ವಿ ಯಾವ ರೀತಿಯಾಗಿ ಅವಾಂತರ ಸೃಷ್ಟಿ ಆಯಿತು. ಕಾರ್ ಮೇಲೆ ಮರ ಬಿದ್ದರೆ ಮಂಗಳೂರಿನಲ್ಲಿ ಜನರ ಜೀವನ ಅಲ್ಲೋಲ ಕಲ್ಲೋಲ ನೋಡಿ. ಭೂಕುಸಿತ ಜೊತೆಗೆ ಇದು ಬಜ್ಪೆಯ ಅದ್ಯಪಾಡಿಯಲ್ಲಿ ನಡೆದಿರುವಂಥ ಗುಡ್ಡ ಕುಸಿತ ನೋಡಿ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನಾವು ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲ್ಲಿ ಅವಾಂತರ ಸೃಷ್ಟಿ ಆಯಿತು. ಕೇವಲ ಮಂಗಳೂರು ಮೈಸೂರು ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ಇಂಥದ್ದೇ ಒಂದು ಅವಾಂತರಗಳು ಸೃಷ್ಟಿಯಾಗಿವೆ. ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಟೋಟಲ್ 12 ಜಿಲ್ಲೆಗಳಲ್ಲಿ ಮಾತ್ರ. ಹೌದು, 12 ಜಿಲ್ಲೆಗಳಲ್ಲಿ ಮಾತ್ರ ಈಗ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಇದು ಮಂಗಳೂರಿನ ದೃಶ್ಯ. ಇದು ತಮಿಳುನಾಡಿನಲ್ಲಿ ಇದರ ಒಂದು ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ, ನಿನ್ನೆ ಕೃಷ್ಣಗಿರಿ ಜಿಲ್ಲೆಯಾದ್ಯಂತ ಇರುವಂಥ ಅನೇಕ ಗ್ರಾಮಗಳು ಮುಳುಗಡೆ ಆಗಿತ್ತು. ತಿರುವಳ್ಳೂರು ಅನ್ನೋ ಭಾಗದಲ್ಲಿ ಗುಡ್ಡ ಕುಸಿತಾಗಿ ಸುಮಾರು 7 ಮಂದಿ ಮೃತಪಟ್ಟಿದ್ದಾರೆ. 45 ಮಂದಿ ಒಂದು ರೀತಿಯಲ್ಲಿ ಅಚ್ಚರಿ ಅನ್ನುವಂತೆ ಎಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೆ. ಅದರ ಎಫೆಕ್ಟ್ ಈಗ ರಾಜ್ಯದ ಮೇಲೆ ತಟ್ತಾ ಇದೆ. ಈಗ ಕರಾವಳಿ ಭಾಗದಲ್ಲೂ ಕೂಡ ಆತಂಕ ಶುರುವಾಗಿದೆ. ಮೊದಲ ದಿನ ಸಮುದ್ರದ ತಟಕ್ಕೆ ಅಪ್ಪಳಿಸ್ತಾ ಇದ್ದಂತೆ ಮಂಗಳೂರಿನಲ್ಲಿ ಭೂಕುಸಿತ ಆಗಿದೆ. ಚಾಮುಂಡಿ ಬೆಟ್ಟದ ಬಳಿ ಬಂಡೆಕಲ್ಲು ಉರುಳಿ ಬಿದ್ದಿದೆ. ಮೈಸೂರಿನಲ್ಲಿ ನಡೆದಿದ್ದು CCTV ದೃಶ್ಯಾವಳಿ. ಕಾರ್ ಮೇಲೆ ಮರ ಉರುಳಿ ಬಿದ್ದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ಬೇರೆ ಬೇರೆ ಭಾಗದ ಫೆಂಗಲ್ ಎಫೆಕ್ಟ್ ಯಾವ ರೀತಿಯಾಗಿ ಇದೆ ಅನ್ನೋ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಮೈಸೂರಿನ ಚಾಮುಂಡಿ ಬೆಟ್ಟದ ಬಳಿಯಿಂದ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೂ ಫೆಂಗಲ್ ಚಂಡಮಾರುತದ ಎಫೆಕ್ಟಿಂದಾಗಿ ಕಳೆದ 2 ದಿನಗಳಿಂದ ಮೈಸೂರಲ್ಲೂ ಕೂಡ ಚಿಟಿ ಮಳೆ ಆಗ್ತಾಯಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಬೃಹತ್ ಗಾತ್ರದ ಬಂಡೆ ಒಂದು ಕುಸಿದು ರಸ್ತೆ ಮಧ್ಯಭಾಗಕ್ಕೆ ಬಂದಿದೆ. ನಿಮಗೆ ದರ್ಶನ ಸಹ ಗಮನಿಸ್ತಾ ಇರ್ಬೋದು. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಇದು. ಈ ರಸ್ತೆ ಏನೋ ಮೇಲ್ಭಾಗದಿಂದ ಈಗ ಕಾಣ್ತಾ ಇರುವಂತಹ ಏನೋ 3 ಬಂಡೆಗಳಿದ್ದು. ಆ 3 ಬಂಡೆಗಳಲ್ಲಿ ಒಂದು ಬಂಡೆ ಈಗಾಗಲೇ ಕೆಳಗೆ ಕುಸಿದು ಬಿದ್ದು ರಸ್ತೆಯ ಮಧ್ಯಭಾಗಕ್ಕೆ ಬಂದು ಕುಸಿದು ಬಿದ್ದಿತ್ತು. ಈಗಾಗಲೇ ಏನೋ ಆ ಒಂದು ಬಂಡೆ ಕಲ್ಲೆಲ್ಲ ಏನು ರಸ್ತೆ ಮಧ್ಯೆ ಇದ್ದಂತಹ ಕಲ್ಲೆಲ್ಲ ಪಕ್ಕಕ್ಕೆ ಇಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ಈಗಿರುವಂತಹ ಏನೋ ಸಾಕಷ್ಟು ಇಲ್ಲಿ ನೋಡ್ತಾ ಇದ್ದರೆ ದೊಡ್ಡ ಕಲ್ಲುಗಳು ಕೂಡ ಈಗಾಗಲೇ ರಸ್ತೆಯ ಮುಂಭಾಗಕ್ಕೆ ಬಂದು ಬಿದ್ದಿರೋದು ನೋಡ್ತಾ ಇದ್ದರೆ ದೊಡ್ಡ ಮಟ್ಟದ ಅನಾಹುತ ಸಂಭವಿಸುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಈಗಾಗಲೇ JCB ಕೂಡ ಬಂದಿದೆ. JCB ಕೂಡ ಬಂದು ಇಲ್ಲಿರುವಂತಹ ಏನು ಕಲ್ಲುಗಳಿರ್ಬೋದು ಪ್ರತಿಯೊಂದನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಿರುವಂತಹ ರಸ್ತೆಯಲ್ಲಿದೆ ಇದು ಚಾಮುಂಡಿ ಬೆಟ್ಟದಿಂದ ಬರುವಂತಹ ಸಡನ್ನಾಗಿ ಸಿಗುವಂತಹ ಒಂದು ತಿರುವಿನ ರಸ್ತೆ ಇದು. ಸೊ ಹೀಗಾಗಿ ಒಂದು ವೇಳೆ ಬಂಡೆಕಲ್ಲು ಬೀಳುವ ಸಂದರ್ಭದಲ್ಲಿ ವೆಹಿಕಲ್ಗಳು ಬಂದಿದ್ದೇ ಆಗಿದ್ದಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತದೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಕಲ್ಲನ್ನು ಕೂಡ ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಎಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡಬೇಕು. ಬೆಟ್ಟವನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹತ್ತುವಂಥ ಸಂದರ್ಭದಲ್ಲಿ ನಿಮಗೆ ಇದು ನೋಡೋದಕ್ಕೆ ಸಿಗುತ್ತೆ. ಈಗ ಬಂಡೆಕಲ್ಲು ಉರುಳಿ ಬಿದ್ದಿದೆ. ಈ ಫಂಗಲ್ನ ಎಫೆಕ್ಟ್ ಕೇವಲ ತಮಿಳುನಾಡು ಅಷ್ಟೇ ಅಲ್ಲ, ಕರ್ನಾಟಕದ ಮೇಲೂ ಕೂಡ ಬೀರ್ತಾ ಇದೆ ಎಫೆಕ್ಟ್. ನಾನಾ ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜನ ಹೈರಾಣಾಗಿದ್ದಾರೆ. ಮಕ್ಕಳು ಬೆಳಗ್ಗೆ ಎದ್ದು ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. 12 ಜಿಲ್ಲೆಗಳಲ್ಲಿ ಮಾತ್ರ ರಜೆ ಇರೋದು, ಘೋಷಣೆ ಆಗಿರೋದು. ನೋಡಿ, ನಿಮಗೆ 4 ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು, ಮಂಗಳೂರಿನಲ್ಲಿ ಆಗಿರುವಂಥ ಭೂಕುಸಿತ, ಚಾಮುಂಡಿ ಬೆಟ್ಟದಲ್ಲಿ ಉರುಳಿ ಬಿದ್ದಂಥ ಬಂಡೆ. ಮತ್ತೊಂದು ಕಡೆ ಮೈಸೂರಿನಲ್ಲೇ ಕಾರ್ನ ಮೇಲೆ ಮರ ಉರುಳಿ ಬಿದ್ದಿದೆ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿ ಫಂಗಲ್ ಎಫೆಕ್ಟ್ ಇದೆ ಅನ್ನುವ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ.
ಕಾಸರಗೋಡು, ತ್ರಿಶೂರು, ಆಲಪ್ಪಳ ನಾನಾ ಭಾಗದಲ್ಲಿ ತಮಿಳುನಾಡು ಮತ್ತು ಕೇರಳ ಆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಚಂಡಮಾರುತದ ಎಫೆಕ್ಟ್ನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿನ್ನೆಯಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇರುವಂಥದ್ದು. ರಾತ್ರಿ ಸ್ವಲ್ಪ ಮಳೆ ಬಿಡುವು ಪಟ್ಟು ಇವತ್ತು ಬೆಳಗ್ಗಿನಿಂದಲೇ ಧಾರಾಕಾರವಾಗಿ ಮಳೆ ಇರುವಂಥದ್ದು. ಮಳೆ ಸುರಿದಂತಹ ಪರಿಣಾಮವಾಗಿ ಕೆಲವು ಕಡೆ ಒಂದಷ್ಟು ಅನಾಹುತಗಳು ಉಂಟಾಗಿರುವಂಥದ್ದು. ನಾನೀಗ ಇರುವಂಥದ್ದು ಬಜ್ಪೆ ಸಮೀಪದ ಆದ್ಯಪ್ಪಾಡಿ ಎಂಬಲ್ಲಿ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಆದ್ಯಪ್ಪಾಡಿಯ ಮತ್ತು ಬಜ್ಪೆ ಸಂಪರ್ಕಿಸುವಂತಹ ರಸ್ತೆಯ ಮೇಲ್ಭಾಗದ ಗುಡ್ಡ ಕುಸಿದು, ಆ ಭಾಗದಲ್ಲಿ ಏರ್ಪೋರ್ಟ್ ಇರುವಂಥದ್ದು, ಏರ್ಪೋರ್ಟ್ನ ಪಕ್ಕದಲ್ಲಿರುವಂತಹ ಗುಡ್ಡ ಕುಸಿದು ಅಲ್ಲಿಂದ ಮಣ್ಣುಗಳು ಹರಿದು ಈ ಭಾಗಕ್ಕೆ ಬಂದಿರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಬಜ್ಪೆ ಮತ್ತು ಆದ್ಯಪ್ಪಾಡಿ ರಸ್ತೆಯ ಮೇಲೆ ಮಣ್ಣು ಬಿದ್ದಂತಹ ಪರಿಣಾಮವಾಗಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರುವಂಥದ್ದು. ಜೊತೆಗೆ ರಸ್ತೆಯ ಕೆಳಭಾಗದಲ್ಲಿ ಇರುವಂತಹ ಏನು ಮೋಹನ್ ಸಾಲಿಯನ್ ಅವರ ಮನೆ ಏನಿದೆ, ಇದಕ್ಕೆ ಈ ಮನೆಯ ಮುಂಭಾಗದಲ್ಲಿ ಮಣ್ಣು ತುಂಬಿಕೊಂಡಿರುವ, ಅಂದರೆ ಆ ಭಾಗದಿಂದ ಹರಿದಂತಹ ನೀರಿನಿಂದಾಗಿ ಜೊತೆಗೆ ಮಣ್ಣು ಕೊಚ್ಚಿಕೊಂಡು ಬಂದು ಈ ಮನೆಯ ಅಂಗಳದಲ್ಲಿ ಸಂಪೂರ್ಣವಾಗಿ ಮಣ್ಣು ನಿಂತಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮೇಲ್ಭಾಗದಿಂದ ಅದೇ ರೀತಿ ಮಣ್ಣು ಕುಸಿತ ಬಂದು ಈ ಏನು ಅಂಗಳದಲ್ಲಿ ಈ ರೀತಿಯಾಗಿ ಮಣ್ಣು ಶೇಖರಣೆ ಆಗಿರುವಂಥದ್ದು. ಯಾವ ರೀತಿ ರಭಸ ಇತ್ತು ಅನ್ನುವಂಥದ್ದು ಗಮನಿಸ್ಬೋದು. ಇಲ್ಲಿ ಆ ಮೇಲ್ಭಾಗದಲ್ಲಿ ಒಂದಷ್ಟು ಮರದ ಬೇರುಗಳನ್ನು ಕೂಡ ಗಮನಿಸ್ಬೋದು. ಮರದ ಬೇರುಗಳ ಕೊಚ್ಚಿಕೊಂಡು ಈ ರೀತಿಯಾಗಿ ಮಣ್ಣು ಕುಸಿದು ಈ ಮನೆಯ ಏನು ಅಂಗಳದಲ್ಲಿ ಸಂಪೂರ್ಣವಾಗಿ ಮಣ್ಣು ನಿಂತಿರುವಂಥದ್ದು. ಮತ್ತು ತುಳಸಿ ಕಟ್ಟೆಯನ್ನು ಕೂಡ ನೋಡ್ಬೋದು. ತುಳಸಿ ಕಟ್ಟೆಯ ಮೇಲ್ಭಾಗದವರೆಗೂ ಕೂಡ ಮಣ್ಣು ನಿಂತಿರುವಂಥದ್ದು. ಭಾರೀ ಪ್ರಮಾಣದಲ್ಲಿ ಈ ಮನೆಯ ಮುಂದೆ ಮಣ್ಣು ಶೇಖರಣೆ ಆಗಿರುವಂತಂದರೆ ಗುಡ್ಡದಿಂದ ಏನು ಬಂದಂಥ ಮಣ್ಣುಗಳು ಈ ರೀತಿಯಾಗಿ ಅಂಗಳದಲ್ಲಿ ಶೇಖರಣೆ ಆಗಿರುವಂಥದ್ದು. ನಮ್ಮ ಜೊತೆ ಆ ಮನೆಯವರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ್ತಾ ಹೋಗೋಣ. ಎಷ್ಟೊತ್ತಿಗೆ ಈ ರೀತಿಯಾಗಿ ಮಣ್ಣು ಕುಸಿತ ಬಂತು ಅಂತ? 6 ಗಂಟೆಯಿಂದ ಇಲ್ಲಿ ಎಲ್ಲ ಮಣ್ಣು ಕುಸಿತ ಬಂದು ಎಲ್ಲ ನೀರೆಲ್ಲ ಮನೆಯಲ್ಲ ತುಂಬಿ ಎಲ್ಲ ಹರಿದು ಹೋಗಿತ್ತು. ಎಲ್ಲ ಮನೆಯಲ್ಲಿದ್ದ ಎಲ್ಲ ಸಾಮಾನುಗಳೆಲ್ಲ ಅಂಗಳದಲ್ಲಿದ್ದರೆಲ್ಲ ಅದು ಎಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಆದ್ದರಿಂದ ನಮಗೆ ತುಂಬ ವರ್ಷ ಪ್ರತಿ ಕೂಡ ಅವರು ಹೀಗೆ ನೀರು ಬಂದು ನಮಗೆ ತುಂಬ ಸಮಸ್ಯೆ ಆಗ್ತದೆ. ಇದನ್ನೆಲ್ಲ ಪರಿಹಾರ ಮಾಡಿ ಕೊಡಬೇಕಂತ, ಏನಾದರೂ ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಂತ ನಿಮ್ಮಲ್ಲೆಲ್ಲ ವಿನಂತಿಸುತ್ತೇವೆ. ಇಲ್ಲಿ ಮೇಲ್ಭಾಗದಲ್ಲಿ ನೋಡಿದಾಗ ದೊಡ್ಡ ಪ್ರಮಾಣದ ಕುಸಿತ ಕಾಣುವುದಿಲ್ಲ, ಆದರೆ ಎಲ್ಲಿಂದ ಮಣ್ಣು ಬಂದಿರಬಹುದು? ಕುಸಿತ ಬಂದಲ್ಲ, ಅದು ನೀರು ಏರ್ಪೋರ್ಟ್ನವರು ಇಲ್ಲಿ ಕೆಳಗಡೆ ಬಿಡ್ತಾರೆ, ಅದರಿಂದಾಗಿ ಅದು ಹೊಸ ಪ್ರೀತಿ ಕೂಡ ಹಾಗೆ ಆಗುದು. ರನ್ವೇ ನೀರು ಈ ಕಡೆ ಬಿಟ್ಟು ಈ ಕಡೆ ಬಿಡ್ತಾರೆ, ಹೊಸ ಪ್ರೀತಿ ಕೂಡ ಅವರು ಈ ಕಡೆಯಿಂದ ಬಿಡುವುದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತದೆ. ಅದರಿಂದ ಎಲ್ಲ ಗುಡ್ಡದಿಂದ ಮಣ್ಣೆಲ್ಲ ಇಳಿದು ನಮ್ಮ ಅಂಗಳ ಮತ್ತು ಎಲ್ಲ ಮನೆ ಒಳಗೆ ಕೂಡ ಮಣ್ಣೆಲ್ಲ ತುಂಬಿರುತ್ತದೆ. ಕಳೆದ ವರ್ಷ ಕೂಡ ಇಷ್ಟು ಮಣ್ಣು ಬಂದಿತ್ತು, ಅದು ಫಸ್ಟ್ ಟೈಮ್ ಈ ರೀತಿ ಕಳೆದ ವರ್ಷ ಇಷ್ಟು ಬಂದಿಲ್ಲ, ಇವತ್ತು ತುಂಬ ಬಂದಿತ್ತು. ತುಂಬ ಅಂದರೆ ಎಷ್ಟು ಬಂದಿದೆ ಅಂತ ನಮಗೆ ಗೊತ್ತಲ್ಲ. ಹೋದ ವರ್ಷ ಕೂಡ ಅವರು ತೆಗಿತಾನೆ ಅಂತ ಹೇಳಿದ್ದಾರೆ, ತೆಗೆದು ಕೊಡಲಿಲ್ಲ. ಮತ್ತು ನಾವೇ ಕಷ್ಟಪಟ್ಟು ಅದನ್ನೆಲ್ಲ ತೆಗೆದಿದ್ದೇವೆ. ನೋಡಿ, ಇನ್ನು ಮಂಗಳೂರು ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂಥ ದೃಶ್ಯವನ್ನು ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ ಮಣ್ಣು ಕುಸಿತಾ ಇದೆ ಬೇರೆ ಬೇರೆ ಭಾಗದಲ್ಲಿ. 2 ತಿಂಗಳ ಹಿಂದೆ ಮಳೆಗೆ ಕುಸಿದಿದ್ದ ಪಾರ್ಕ್ ಗೋಡೆ ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಮಳೆಯಿಂದಾಗಿ ಮಣ್ಣು ತೇವಾಂಶ ಇದೆ. ಆ ತೇವಾಂಶದಿಂದಾಗಿ ಕಾಂಪೌಂಡ್ಗಳು ಕುಸಿದು ಬೀಳ್ತಾ ಇದೆ, ಮಣ್ಣು ಕೂಡ ಕುಸಿತಾ ಇರುವಂತಹ ಘಟ್ಟಗಳಾಗ್ತಾ ಇದೆ. ನೋಡಿ, ನೀವೀಗಾಗಲೇ ನೋಡ್ತಾ ಇರ್ಬೋದು ಮಂಗಳೂರು ಹಾಗೆ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಈ ಸೈಕ್ಲೋನ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ, ಆದ್ರೆ ತಮಿಳುನಾಡಲ್ಲಿ ಎಲ್ಲಿ ಶುರುವಾಯ್ತಲ್ಲ ಈ ಫೆಂಗಾಲ್ ಚಂಡಮಾರುತ, ಅಲ್ಲಿನ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಶೂರನ ಆರ್ಭಟ ಜೋರಾಗಿದೆ. ಫೆಂಗಾಲ್ ಹೊಡೆತಕ್ಕೆ ನೆಲ ಕಚ್ಚಿದ ಜನಜೀವನ. ಅದರಲ್ಲೂ ಕೂಡ ಇಲ್ಲಿ ತಿರುವಣ್ಣಮಲೆಯಲ್ಲಿ ಗುಡ್ಡ ಕುಸಿತಗೊಂಡು 7 ಜನರು ಸಾವನ್ನಪ್ಪಿದ್ದಾರೆ. ತಿರುವಣ್ಣಮಲೆಯಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ. ವಿಕ್ರಮವಾಂಡಿಯಲ್ಲಿ ಸೇತುವೆ ಕುಸಿದು ಮನೆಗಳು ಕೂಡ ಜಲಾವೃತಗೊಂಡಿವೆ. ಪಾಂಬಾರ್ ಡ್ಯಾಮ್ ಬಿರುಕು ಬಿದ್ದು ಅವಾಂತರ ಕೂಡ ಇಲ್ಲಿ ಸೃಷ್ಟಿಯಾಗಿದೆ. ನೋಡಿ, ಇದು
ತಮಿಳುನಾಡಿನ ಪರಿಸ್ಥಿತಿ ಪಾಪ ಆ 7 ಜನ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಇನ್ನೊಂದು ಕಡೆಯಲ್ಲಿ ಇರುವಣ್ಣಮಲೈನಲ್ಲಿ ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಗಿದೆ ಅಂತ ಕೂಡ ನೀವು ಆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದಲ್ಲ ಎರಡಲ್ಲ 7 ಜನ ಈ ಗುಡ್ಡ ಕುಸಿತದಿಂದ ಮೃತಪಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ? ಹಾಗಾದ್ರೆ ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ ಒಂದು ಕಡೆ ಈ ಚಂಡಮಾರುತ ಅಬ್ಬರದಿಂದ ಎಲ್ಲೆಲ್ಲ ಅವಾಂತರ ಸೃಷ್ಟಿಯಾಯಿತು ಅಂತ. ಜೊತೆಗೆ ಈ ಸಂದರ್ಭದಲ್ಲಿ ಜನರು ಕೂಡ ಸ್ವಲ್ಪ ಜಾಗೃತರಾಗಿರಬೇಕು. ಕರ್ನಾಟಕದಿಂದ ತಮಿಳುನಾಡಿಗೆ ಏನಾದರೂ ಪ್ರವಾಸ ಇಟ್ಕೊಂಡ್ರೆ ಅಂಥ ಸಂದರ್ಭದಲ್ಲೂ ಕೂಡ ಮುನ್ನೆಚ್ಚರಿಕೆಯಾಗಿ ಈ ದೃಶ್ಯವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ. ಸ್ವಲ್ಪ ಮಳೆ ಚಂಡಮಾರುತ ಮುಗಿದ ನಂತರ ಹೋಗೋದು ಬೆಟರ್. ಯಾಕಂತ ಹೇಳಿದ್ರೆ ತಮಿಳುನಾಡಲ್ಲಿ ನೋಡಿ ಗುಡ್ಡ ಕುಸಿತ ಇದು. ಹೋಗ್ತಾ ಇರಬೇಕಾದ್ರೆ ಮೈಸೂರಿನಲ್ಲಿ ದೊಡ್ಡ ಬಂಡೆ ಬಿದ್ದು ಹಾಗಾದ್ರೆ ಈ ಪಾಂಬಾರ್ ಡ್ಯಾಮ್ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಬನ್ನಿ, ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಕೃಷ್ಣಗಿರಿ ಜಿಲ್ಲೆಯ ಪಾಂಬಾರು ಡ್ಯಾಮ್ ಮುಂದೆ ಇದ್ದೇನೆ. ನೋಡ್ತಿರ್ಬೋದು ಡ್ಯಾಮ್ ನೀರು ಯಾವ ರೀತಿ ಹೊರಗಡೆ ಬರ್ತಿದೆ ಅಂದರೆ, ಯಾಕಂದರೆ ಸಾಕಷ್ಟು ಡ್ಯಾಮಿಗೆ ಹೋಗಿದೆ. ಹೀಗಾಗಿ ಆ ನೀರು ಹೊರಗಡೆ ಬಿಡುತ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಈ ಒಂದು ಡ್ಯಾಮ್ ನೀರಿನಿಂದ ಎಲ್ಲವೂ ಜಲಾವೃತವಾಗಿವೆ. ಸಾಕಷ್ಟು ನೀರು ಏನೋ ಬಿಟ್ಟಿದ್ದಾರೆ. ಯಾಕಂದರೆ ಕೆಪಾಸಿಟಿ ಇದು ಕಡಿಮೆ ಇದೆ ಈ ಒಂದು ಡ್ಯಾಮು. ಸಾಕಷ್ಟು ಮಳೆ ಬಂದಿದೆ, ಆ ಒಂದು ಡ್ಯಾಮು ತುಂಬಿ ಹೋಗಿದೆ. ಹೀಗಾಗಿ ರಾತ್ರಿಯಿಂದ 24 ಅವರ್ಸ್ ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಗ್ರಾಮಗಳು ಸಹ ಏನೋ ಮುಳುಗಿ ಹೋಗಿದ್ದೇವೆ. ನೋಡ್ತಿರ್ಬೋದು, ಇದು ನಿನ್ನೆ ಎಲ್ಲ ಮುಳುಗಿ ಹೋಗಿತ್ತು. ಬಟ್ ಇದೀಗ ಮಳೆ ಕಮ್ಮಿ ಆಗಿದೆ, ನೀರಿನ ಪ್ರಮಾಣ ಕಮ್ಮಿ ಆಗಿದೆ. ನೋಡಿ ಯಾವ ರೀತಿಯಾಗಿ ನೀರು ಈ ಒಂದು ಭಾಗಕ್ಕೆ ಹೋಗ್ತಿದೆ ಅಂದರೆ, ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ಎಲ್ಲವೂ ಜಲಾವೃತಗೊಂಡಿದ್ದಾವೆ. ಯಾಕಂದರೆ ಆ ಪರಿ ಮಳೆ ಆಗಿದೆ ಈ ಒಂದು ಉತ್ತುಂಗರ ಈ ಭಾಗದಲ್ಲಿ ಮತ್ತು ಕೃಷ್ಣಗಿರಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಸುಮಾರು 500 mm ಮಳೆ ಆಗಿದೆ, 50 ಸೆಂಟಿಮೀಟರ್ ಮಳೆ ಆಗಿದೆ. ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಅಂದರೆ ತುಂಬ ಫೋರ್ಸ್ ಆಗಿದೆ. ಇಲ್ಲಿ ಸುತ್ತ ಗ್ರಾಮಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಜಲಾವೃತಗೊಂಡಿವೆ. ಹೀಗಾಗಿ ಇಲ್ಲಿನ ಸರ್ಕಾರ ಸಹ ಎಲ್ಲ ರೀತಿಯ ವ್ಯವಸ್ಥೆ ಕೈಗೊಂಡಿದೆ. ಇಲ್ಲಿನ ಶಾಸಕರು, ಸಚಿವರು ಎಲ್ಲ ಪ್ರದೇಶಕ್ಕೆ ಬಂದು ವಿಸಿಟ್ ಮಾಡ್ತಿದ್ದಾರೆ. ಇದು ಡ್ಯಾಮ್ನ ದೃಶ್ಯ, ಇದು ಪಾಂಬಾರ್ ಡ್ಯಾಮ್ನ ದೃಶ್ಯ. ಈ ಒಂದು ಡ್ಯಾಮ್ನಿಂದ ಇಲ್ಲಿನ ಸುತ್ತಮುತ್ತ ಗ್ರಾಮಗಳು ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಮತ್ತೆ ಮಳೆ ಬಂದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತೇನೋ ಒಂದು ಕಡೆ ಇಲ್ಲಿನ ನಿವಾಸಿಗಳು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ತಮಿಳುನಾಡು.